ಗೆಟ್ ರೆಡಿ, ಸ್ಟಾರ್ಟ್. ಸಾಕ್ಷಿಗೆ ಒಂದು ಭಾವಚಿತ್ರ ತೋರಿಸಲಾಗಿ ಅದರಲ್ಲಿ ಇರುವ ಹೋರಿಯನ್ನು ನೋಡಿ ಗುರುತಿಸಿರುತ್ತಾರೆ. ಫುಲ್ ಸ್ಟಾಪ್. ಆದ್ದರಿಂದ ಸದರಿ ಭಾವಚಿತ್ರವನ್ನು ನೀಪಿ 4 ಎಂದು ಗುರುತಿಸಲಾಯಿತು. ಪಿಕಪ್ ವಾಹನವನ್ನು ನೋಡಿದರೆ ಗುರುತಿಸುತ್ತೇನೆ. ಫುಲ್ ಸ್ಟಾಪ್. ಸಾಕ್ಷಿಯು ಒಂದು ಭಾವಚಿತ್ರವನ್ನು ನೋಡಿ ಅದರಲ್ಲಿನ ಪಿಕಪ್ ವಾಹನವನ್ನು ನೋಡಿ ಗುರುತಿಸಿರುತ್ತಾರೆ. ಫುಲ್ ಸ್ಟಾಪ್. ಸದರಿ ಭಾವಚಿತ್ರವನ್ನು ನೀಪಿ 5 ಎಂದು ಗುರುತಿಸಲಾಯಿತು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಇಲಾಖಾ ಕ್ಯಾಮರಾದ ಕಸ್ಟೋಡಿಯನ್ PSI ಆಗಿರುತ್ತಾರೆ. ದಿನಾಂಕ 7/5/2022 ಸದರಿ ಕ್ಯಾಮರಾವನ್ನು ನಮ್ಮ ಇಲಾಖಾ ಸಿಬ್ಬಂದಿಯವರಿಗೆ ಹಸ್ತಾಂತರಿಸಿದ ಬಗ್ಗೆ ದಾಖಲೆ ಇಲ್ಲ. ಫುಲ್ ಸ್ಟಾಪ್. ನೀಪಿ 4 ಎಲ್ಲಿ ತೆಗೆಯಲಾಯಿತು ಎಂದು ನೋಡಿ ಹೇಳಲಾಗುವುದಿಲ್ಲ ಎಂದರೆ ಸರಿ. ಫುಲ್ ಸ್ಟಾಪ್. ನೀಪಿ 4 ನೋಡಿ ಯಾವ ದಿನಾಂಕದಂದು ಸದರಿ ಭಾವಚಿತ್ರವನ್ನು ತೆಗೆಯಲಾಯಿತು ಎಂದು ಹೇಳಲಾಗುವುದಿಲ್ಲ ಎಂದರೆ ಸರಿ. ತಕ್ಷೀರು ಪತ್ತೆ ಹಚ್ಚಿ ಕೇಸು ದಾಖಲಿಸಿಕೊಂಡೆ ಎನ್ನುವ ಸಮಯ ಕಸಾಯಿ ಖಾನೆಗೆ ಸಂಬಂಧಿಸಿದಂತೆ ಯಾವುದೇ ಪೂರಕ ದಾಖಲೆ ಅಥವಾ ಸಾಕ್ಷ್ಯ ಸಿಕ್ಕಿಲ್ಲ ಎಂದರೆ ಸರಿ. ಫುಲ್ ಸ್ಟಾಪ್. ನೀಪಿ 4 ತಕ್ಷೀರು ಸ್ಥಳದಲ್ಲಿ ತೆಗೆದಿರುವುದಿಲ್ಲ ಮತ್ತು ಸದರಿ ಭಾವಚಿತ್ರದಲ್ಲಿ ಕಾಣುವಂತೆ ಅಲ್ಲಿರುವ ಪ್ರಾಣಿಗೆ ಯಾವುದೇ ಹಿಂಸಾತ್ಮಕವಾಗಿ ಕಟ್ಟಿಹಾಕುವುದು ಕಂಡುಬರುವುದಿಲ್ಲ ಎಂದರೆ ಸರಿ. ಫುಲ್ ಸ್ಟಾಪ್. ನೀಪಿ 4 ಠಾಣಾ ಆವರಣದಲ್ಲಿ ತನಿಖೆ ನಡೆಸಿದ ತನಿಖಾಧಿಕಾರಿಗಳು ತೆಗೆಸಿರುತ್ತಾರೆ. ಫುಲ್ ಸ್ಟಾಪ್. ತಕ್ಷೀರು ಸ್ಥಳದಲ್ಲಿ ಪ್ರಾಣಿ ಪಿಕಪ್ ವಾಹನದಲ್ಲಿ ಇತ್ತು ಎನ್ನುವ ಸಂಬಂಧ ಯಾವುದೇ ಭಾವಚಿತ್ರಗಳನ್ನು ತೆಗೆಸಿಲ್ಲ ಎಂದರೆ ಸರಿ. ಫುಲ್ ಸ್ಟಾಪ್. ತಕ್ಷೀರು ನಡೆದ ಸ್ಥಳದಲ್ಲಿ ನಾನು ಇದ್ದೆ ಎನ್ನುವ ಸಂಬಂಧ ತನಿಖಾಧಿಕಾರಿಗಳು ಟವರ್ ಲೊಕೇಶನ್ ದಾಖಲೆ ಪಡೆದಿಲ್ಲ. ಫುಲ್ ಸ್ಟಾಪ್. ಪ್ಯಾರಾ. ನಾನು ರೌಂಡ್ಸ್ ಕರ್ತವ್ಯದಲ್ಲಿ ಇದ್ದ ಪಕ್ಷದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆನು ಎನ್ನುವ ಬಗ್ಗೆ ಠಾಣಾಧಿಕಾರಿಯಲ್ಲಿ ನಮೂದು ಮಾಡಲಾಗುತ್ತದೆಂದರೆ ಸರಿ. ಫುಲ್ ಸ್ಟಾಪ್. ನಮ್ಮ ಇಲಾಖಾ ವಾಹನ ಎಲ್ಲೆಲ್ಲಿ ಸಂಚರಿಸುತ್ತದೆ ಎನ್ನುವ ಬಗ್ಗೆ ದಾಖಲೆ ಇರುತ್ತದೆ ಎಂದರೆ ಸರಿ. ಫುಲ್ ಸ್ಟಾಪ್. ಮೇಲೆ ತಿಳಿಸಿದ ಎರಡೂ ದಾಖಲೆಗಳನ್ನು ತನಿಖಾಧಿಕಾರಿಯು ನನ್ನಿಂದ ಪಡೆದಿಲ್ಲ. ಫುಲ್ ಸ್ಟಾಪ್.